ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನಲ್ಲಿ ಯಾವ ರೀತಿಯಾಗಿ ವೀಡಿಯೋಸನ್ನು ನೋಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನನ್ನ ಚಾನಲ್ ಲೋಗೋ ಮೇಲೆ ಕ್ಲಿಕ್ ಮಾಡಿ ಆದ ನಂತರ ನಿಮಗಿಲ್ಲಿ ಈ ಥರ ಇಂಟರ್ಫೇಸ್ ಬರುತ್ತೆ. ಲೋಗೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಹೋಮು, ವೀಡಿಯೋಸ್, ಆಮೇಲೆ ಶಾರ್ಟ್ಸ್, ಲೈವು, ಪ್ಲೇಲಿಸ್ಟು ಈ ಥರ ನಿಮಗೆ ಆಪ್ಷನ್ಗಳು ಇರುತ್ತೆ. ಸೊ ನೀವು ನನ್ನ ಹಳೆಯ ವೀಡಿಯೋಗಳನ್ನೆಲ್ಲ ನೋಡಬೇಕು ಅಥವಾ ರೆಸಿಪಿ ವೀಡಿಯೋಗಳೆಲ್ಲ ನೋಡಬೇಕು ಅಂತಂದರೆ ನೀವು ಈ ಥರ ಕೆಳಗಡೆ ಬರಬೇಕು. ಸೊ 3 ಇಯರಿಂದ ವೀಡಿಯೋಸ್ ಹಾಕ್ತಾ ಇದ್ದೀರಿ, ನಿಮಗೆ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ ಈ ಥರ. ಆಮೇಲೆ ಎಲ್ಲ ವೀಡಿಯೋಗಳು ಮಿಕ್ಸ್ ಆಗಿರುತ್ತೆ. ಸೊ ನೀವು ಯಾವ ಥರ ನೀವು ಅದನ್ನು ನೋಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ಶಾರ್ಟ್ಸಿಗೆ ಹೋದರೆ ಇಲ್ಲಿ ನಿಮಗೆ ಶಾರ್ಟ್ ವೀಡಿಯೋಗಳೇ ಸಿಗುತ್ತೆ. ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಲೈವ್ ಮಾಡಿರೋದೇ ಸಿಗುತ್ತೆ. ಇಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನಾನಿಲ್ಲಿ ಒಂದೊಂದು ಫೋಲ್ಡರ್ ಮಾಡಿ ಈ ಥರ ವೀಡಿಯೋಸನ್ನು ಹಾಕಿದ್ದೇನೆ. ಈಗ ನೀವು ಇಲ್ಲಿ ನೋಡ್ಬೋದು ಬ್ಲೌಸ್ ಸ್ಲೀವ್ ಸ್ಟಿಚಿಂಗ್ ಅಂತ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಅದರಲ್ಲಿ ನಾನು ಎಷ್ಟು ವೀಡಿಯೋ ಹಾಕಿದ್ದೇನೆ ಅದೆಲ್ಲ ವೀಡಿಯೋಗಳು ಸಿಗುತ್ತೆ ನಿಮಗೆ. ಇಲ್ಲಿ ಹಾಗೆಯೇ ಸಪ್ರೇಟಾಗಿ ಫೋಲ್ಡರ್ ಒಳಗಡೆ ಹಾಕಿದ್ದೇನೆ ನೋಡಿ. YT ಪೇಮೆಂಟ್ ಇರ್ಬೋದು, ಹೋಮ್ ಆ್ಯಂಡ್ ಕಿಚನ್ ಟೂರ್ ಇರ್ಬೋದು. ನೋಡಿ ಎಷ್ಟೆಷ್ಟು ವೀಡಿಯೋಸ್ಗಳು ಇದೆ ಅಂತ ಕೂಡ ನಿಮ್ಗೆ ಅದರಲ್ಲಿ ತೋರಿಸುತ್ತೆ. ಬೇಬಿ ಹೆಲ್ತ್ ಟಿಪ್ಸ್ ವೀಡಿಯೋ ಇರ್ಬೋದು, ಹಾಗೆಯೇ ಪ್ರೆಗ್ನೆನ್ಸಿ ಕೇರ್ ಟಿಪ್ಸ್ ವೀಡಿಯೋ, ಬ್ಯೂಟಿ ಟಿಪ್ಸ್ ವೀಡಿಯೋ, ಟೈಲರಿಂಗ್ ವೀಡಿಯೋ. ನೋಡಿ 36 ಇದೆ ಟೈಲರಿಂಗ್ ವೀಡಿಯೋದಲ್ಲಿ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದರಲ್ಲಿ ಬೇಗನೆ ವೀಡಿಯೋಗಳು ಸಿಗುತ್ತೆ. ಹಾಗೆಯೇ ರೆಸಿಪಿ ವೀಡಿಯೋಗಳು ಇರ್ಬೋದು, ತುಳುನಾಡಿನ ಸ್ಪೆಷಲ್ ರೆಸಿಪಿ ವೀಡಿಯೋಗಳಿರ್ಬೋದು. ಅದನ್ನು ನಾನು ರೆಸಿಪಿ ವೀಡಿಯೋದ ಜೊತೆಗೇ ಹಾಕಿದ್ದೇನೆ. ಟೋಟಲ್ ಆಗಿ 75 ಏನೋ ವೀಡಿಯೋಸ್ ಇದೆ ರೆಸಿಪಿ ವೀಡಿಯೋದಲ್ಲಿ. ನೀವು ರೆಸಿಪಿ ವೀಡಿಯೋದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ರೆಸಿಪಿಗಳು ಕೂಡ ಸಿಗುತ್ತೆ. ಹೆಲ್ತ್ ಟಿಪ್ಸ್ ವೀಡಿಯೋ ಇರ್ಬೋದು, ರಂಗೋಲಿ ವೀಡಿಯೋ ಇರ್ಬೋದು. ಈ ಥರ ನೀವು ಈ ಫೋಲ್ಡರ್ ಒಳಗಡೆ ಹೋಗಿ ವೀಡಿಯೋಗಳನ್ನು ನೋಡಿ, ಆವಾಗ ನಿಮಗೆ ಬೇಗನೆ ಸಿಗುತ್ತೆ. ಯಾವುದು ನಿಮಗೆ ವೀಡಿಯೋ ಬೇಕೋ ಅದು ಸಿಗುತ್ತೆ. ಈ ರೆಸಿಪಿ ವೀಡಿಯೋದ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ವೀಡಿಯೋ ಬೇಕೋ ಅದು ಸಿಗುತ್ತೆ, ಓಕೆನಾ. ಇಲ್ಲಾಂದರೆ ನಿಮಗೆ 3 ಇಯರ್ಸ್ 4 ಇಯರ್ಸಿಂದ ನೀವು ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದರೆ ಫುಲ್ಲಿ ನೀವು ಇದು ನೋಡ್ತಾ ಹೋಗಬೇಕು. ನೋಡಿ ಇಲ್ಲಿ ರೆಸಿಪಿ ವೀಡಿಯೋ ಅಂತ ಹಾಕಿದಾಗ ನೋಡಿ ಇಲ್ಲಿ ನಿಮಗೆ ರೆಸಿಪಿ ವೀಡಿಯೋಗಳೇ ಸಿಗುತ್ತೆ, ಓಕೆನಾ. ಯಾವ ರೆಸಿಪಿ ಬೇಕೋ ಅದನ್ನು ನೀವು ಮಾಡ್ಕೊಳ್ಬೋದು. ಸೊ ಹಾಗಾಗಿ ನಿಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು 2 ಮಿನಿಟ್ಸ್ ಇದು ವಿಡಿಯೋ ಇದೆ. ಸೊ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡಿರೋದು. ಸೊ ಈ ಥರ ನೀವು ಪ್ಲೇ ಲಿಸ್ಟಿಗೆ ಹೋಗಿಬಿಟ್ಟು ವಿಡಿಯೋ ನೋಡಿ, ಆವಾಗ ನಿಮಗೆ ಬೇಗ ವಿಡಿಯೋಗಳು ಸಿಗುತ್ತೆ. ಇಲ್ಲಾಂದರೆ ಹಳೆಯ ವಿಡಿಯೋಗಳೆಲ್ಲ ನಿಮಗೆ ನೋಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ನಿಮಗೆ ಹುಡುಕಿದ್ರೂ ಸಿಗಲ್ಲ ವಿಡಿಯೋಗಳು. ಅದಕ್ಕೋಸ್ಕರ ನೀವು ಪ್ಲೇ ಲಿಸ್ಟಿಗೆ ಹೋಗಿ ವಿಸಿಟ್ ಮಾಡಿ, ಅದರಲ್ಲಿ ನಿಮಗೆ ಎಲ್ಲ ವಿಡಿಯೋಗಳು ಕೂಡ ಫೋಲ್ಡರ್ ಒಳಗಡೆ ಹಾಕಿರೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ನೀವು ಬೇಗನೆ ವಿಡಿಯೋಗಳನ್ನು ನೋಡ್ಬೋದು, ಓಕೆನಾ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇವತ್ತು ಬಂದು ಗೋಬಿ ಮಂಚೂರಿಯನ್ನ ಮಾಡ್ತಾ ಇದ್ದೇವೆ, ಹೂಕೋಸಿದು. ಇದು ನಾನು ವೀಡಿಯೋಸ್ ಹಾಕಿಲ್ಲ, ರೆಸಿಪಿ ವೀಡಿಯೋಸ್ ಅಂತ ಹಾಕಿಲ್ಲ. ಹಾಗೆಯೇ ಯಾವುದೇ ಸಾಸನ್ನು ಬಳಸದೆ, ಓಕೆನಾ, ಯಾವುದೇ ಸಾಸ್ ಕೂಡ ಬಳಸ್ತಾ ಇಲ್ಲ ಇಲ್ಲಿ ನಾವು, ಹಾಗೆಯೇ ಮಾಡ್ತಾ ಇರೋದು. ಸೊ ನೋಡಿ ಕಾಲಿಫ್ಲವರನ್ನು ಇವಾಗ ನೋಡಿ ಏನು ಇದನ್ನು ಬಿಡಿಸಿ ಇಟ್ಟಿದ್ದೇನೆ ಈ ಥರ ಸಣ್ಣದಾಗಿ. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು, ತುಂಬ ಫ್ರೆಶ್ ಆಗಿತ್ತು, ಚೆನ್ನಾಗಿತ್ತು. ಸೊ ಯಾವುದೇ ಸಾಸನ್ನು ಬಳಸದೆ ಮಾಡ್ತಾ ಇರೋದು. ಸೊ ಇದು ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದರಲ್ಲಿ ನೀವು ಹಾಕಿ ಇಡಬೇಕು. ಇಲ್ಲಾಂದರೆ ನೋಡಿ ಹುಳಗಳೆಲ್ಲ ಸಾಯ್ತವೆ, ಓಕೆನಾ. ಸತ್ತು ಇಲ್ಲಿ ಸೈಡಲ್ಲಿ ಬಂದಿರುತ್ತೆ, ಸೊ ನೀವು ತೆಗೆದು ಬಿಸಾಡ್ಬೋದು, ಇಲ್ಲಾಂದರೆ ಹುಳಗಳು ಸಾಯಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಮತ್ತು ಉಪ್ಪಲ್ಲಿ ಹಾಕಿಡಿ, ಓಕೆನಾ. ಈಗ ಇವಾಗೇನು ಹಿಟ್ಟು ಏನೆಲ್ಲ ಬೇಕು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಕಾರ್ನ್ ಫ್ಲೋರು ಅರ್ಧ ಕಪ್ಪು, ಹಾಗೆಯೇ ಅರ್ಧ ಕಪ್ನಷ್ಟು ಮೈದಾ, ಓಕೆ. ಅರ್ಧ ಕಪ್ಪು ಕಾರ್ನ್ ಫ್ಲೋರು, ಅರ್ಧ ಕಪ್ಪು ಮೈದಾ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಅಷ್ಟೇ, ಇದು ರೆಡಿಮೇಡ್ ಅಲ್ಲ, ನಾವೇ ಮಾಡಿರೋದು ಮನೆಯಲ್ಲಿ. ಆಮೇಲೆ ಸ್ವಲ್ಪ ಇಲ್ಲಿ ಕಾಳುಮೆಣಸಿದು ಪುಡಿ, ಓಕೆನಾ, ಸ್ವಲ್ಪ ಖಾರಕ್ಕೆ. ಏನಕ್ಕೆ ಅಂತಂದರೆ ನಾವಿಲ್ಲಿ ಖಾರದ ಪುಡಿ ಹಾಕ್ತಾಯಿಲ್ಲ, ಹಾಗೆಯೇ ಕಲರ್ ಪುಡಿ ಕೂಡ ಹಾಕ್ತಾಯಿಲ್ಲ, ಕಲರ್ ಬರೋದಕ್ಕೆ ಯಾವುದು ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ಏನು ಅಂತ ಅಂದರೆ ಜನರಿಗೆ ನೋಡೋದಕ್ಕೆ ಅದು ಚೆನ್ನಾಗಿರಬೇಕು, ಕಲರ್ಫುಲ್ ಆಗಿರಬೇಕು, ಬಟ್ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವೇ ಮನೆಯಲ್ಲಿ ಮಾಡಿ, ಮಕ್ಕಳಿಗೂ ಕೂಡ ಅಷ್ಟೇ ಹೊರಗಡೆ ಫುಡ್ಡನ್ನು ತಿನ್ನಿಸೋದಕ್ಕೆ ಹೋಗಬೇಡಿ. ಯಾವಾಗಲೂ ನಾವು ಹೊರಗಡೆ ಹೋದಾಗ ತಿನ್ನಲೇಬೇಕು, ಎಲ್ಲಿಗಾದರೂ ತಿರ್ಗಾಡಕ್ಕೆ ಹೋದಾಗ. ಆಮೇಲೆ ಜಾಸ್ತಿ ಏನು ಮಾಡ್ತಾರೆ ಅಂದರೆ ಮನೆಯಲ್ಲೇ ಗೋಬಿ ಮಂಚೂರಿಯನನ್ನು ಮಾಡಿ ಕೊಡೋದೆ ಹೊರಗಡೆ ತಿನ್ನಿಸ್ತಾರೆ, ಬಟ್ ಹೊರಗಡೆ ಮಕ್ಕಳಿಗೆ ಕೊಡಬೇಡಿ. ಅದಕ್ಕೆ ಸಾಸ್ಗಳೆಲ್ಲ ತುಂಬ
ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತಹ ಸಾಸ್ಗಳೆಲ್ಲ ಹಾಕ್ತಾರೆ ರೋಡ್ ಸೈಡ್ಗಳಲ್ಲಿ. ಸೊ ಅದೆಲ್ಲ ಕೊಡೋದಕ್ಕೆ ಹೋಗಬೇಡಿ ಮಕ್ಕಳಿಗೆ, ನೀವೇ ಮನೇಲಿ ಮಾಡಿಕೊಡಿ ಮನೇಲಿ, ಓಕೆನಾ. ಸೊ ಏನು ಕಷ್ಟ ಇಲ್ಲ ಮಾಡೋದಕ್ಕೆ. ನೋಡಿ ಹಿಟ್ಟು ಈ ಥರ ಇರಬೇಕು. ಈಗ ಮಸಾಲೆ ರುಬ್ಬೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ 2 ಟೊಮೆಟೊ ಅಥವಾ 3 ಟೊಮೆಟೊ, ನಿಮಗೆ ನೀವು ಜಾಸ್ತಿ ಮಾಡೋದಿದ್ರೆ 3 ಟೊಮೆಟೊ ತಗೊಳ್ಳಿ, 2 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆಯೇ ಚಿಕನ್ ಮಸಾಲ 1/4 ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಆಮೇಲೆ 1 ನೀರುಳ್ಳಿ, 1 ಹಸಿರು ಮೆಣಸಿನಕಾಯಿ, 1 ಒಣಮೆಣಸು, ಒಂದು 4ರಿಂದ 5 ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದಿಷ್ಟು ಮಸಾಲೆಯನ್ನು ರುಬ್ಬೋದಕ್ಕೆ ಬೇಕಾಗಿರುವಂಥದ್ದು. ಅಂದರೆ ನಾವು ಯಾವುದೇ ಸಾಸ್ ಬಳಸದೇ ಇರೋದ್ರಿಂದ ಇದಿಷ್ಟು ಮಸಾಲೆಯನ್ನು ರುಬ್ಬೋದಕ್ಕೆ ಬೇಕು. ಸೊ ನೋಡಿ, ಈಗ ಮಸಾಲೆಯನ್ನು ರುಬ್ಬಿದ್ದೇನೆ ನೋಡಿ. ಖಾರಕ್ಕೆ ನಿಮಗೆ ಜಾಸ್ತಿ ಬೇಕು ಅಂತಿದ್ರೆ ಜಾಸ್ತಿ ಹಾಕಿ. ಇದು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇದೆ ತುಂಬ, ಅದಕ್ಕೆ ನಾನು ಒಂದೇ ಹಾಕಿರೋದು. ಆಮೇಲೆ ಒಣಮೆಣಸು ಕಲರ್ ಬರೋದಕ್ಕೆ ಹಾಕಿರೋದು. ಹಾಗೆಯೇ ಇಲ್ಲಿ ನೋಡಿ, ಗೋಬಿ ಮಂಚೂರಿಯನ್ ಮಾಡೋದಕ್ಕೆ ನೋಡಿ ಹಿಟ್ಟು ಈ ಥರ ಇರಬೇಕು. ಸೊ ನೋಡಿ, ಇದಕ್ಕೆ ಹತ್ಕೊಂಡಿದೆ, ಓಕೆನಾ, ಹೂಕೋಸಿಗೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು, ಈ ಥರ ಒಂದೊಂದಾಗಿ ಬಿಡಬೇಕು. ಜಾಸ್ತಿ ಹಿಟ್ಟು ಅದಕ್ಕೆ ಅಂಟ್ಕೊಂಡಿದ್ರೆ ಏನಾಗುತ್ತೆ ಅಂದರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಹಿಟ್ಟು ಜಾಸ್ತಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನೀವು ಮನೆಯಲ್ಲೇ ಮಾಡ್ಕೊತೀನಿ, ಹೊರಗಡೆ ಮಕ್ಕಳಿಗಾಗಲಿ ಅಥವಾ ನಿಮ್ಗಾಗಲಿ ಹೊರಗಡೆ ಮಾಡೋದಕ್ಕೆ ಹೋಗಬೇಡಿ, ಹೊರಗಡೆ ತಿನ್ನೋದಕ್ಕೆ ಹೋಗಬೇಡಿ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ನಾವಂತೂ ನಮ್ಮ ಮಗಳಿಗೆ ಹೊರಗಡೆ ಅಂತೂ ತಿನ್ನಿಸೋದೇ ಇಲ್ಲ ಯಾವುದು ಕೂಡ. ಈಗ ಏನಾದರೂ ತಿರ್ಗಾಡಕ್ಕೆ ಹೋಗಿದ್ದಾಗ ಅಥವಾ ಯಾವಾಗಲೂ ಒಂದು ಹೋಗಿದ್ದಾಗ ಏನಾದರೂ ಜಿಲೇಬಿಯ ಈ ಥರ ಏನಾದರೂ ತೆಗೆಸ್ಕೊಡ್ತೀವಿ ಅಷ್ಟೇ, ಬಿಟ್ಟರೆ ಮತ್ತೆಲ್ಲ ಮನೆಯಲ್ಲೇ ಅವಳಿಗೆ ಮಾಡಿಕೊಡೋದು. ಸೊ ನೋಡಿ, ಇದು ಇವಾಗ ಕಾದಿದೆ. ಜಾಸ್ತಿ ಕಾಯ್ಸಕ್ಕೆ ಹೋಗಬೇಡಿ, ಓಕೆನಾ. ಜಾಸ್ತಿ ಕಾದರೆ ಚೆನ್ನಾಗಿರಲ್ಲ. ಸೊ ಇದಿಷ್ಟ ಆಯಿತು. ಇದೀಗ ಕಲರ್ ಇಲ್ಲ ಅಂತೇಳಿ ಏನು ಮಾಡ್ತಾರೆ ಜನ, ಈಗ ವೀಡಿಯೋದಲ್ಲೂ ಅಷ್ಟೇ, ಅಯ್ಯೋ ವೀಡಿಯೋ ನೋಡ್ತಾ ಇರ್ತೀವಿ, ತಂಬ್ಲೈ ನೋಡ್ತೀವಿ, ಫೋಟೋ ನೋಡ್ತೀವಿ, ಇದರಲ್ಲಿ ಕಲ್ಲರೇ ಇಲ್ಲ ಅಂತ ಅಂದ್ಕೊಳ್ತೀವಿ, ಇದು ಚೆನ್ನಾಗೇ ಇಲ್ಲ ಅಂತ. ಬಟ್ ಅದು ಟೇಸ್ಟ್ ಇರುತ್ತಾ, ನೀವು ಕಲರ್ ಪುಡಿ ಹಾಕಿ ಅದು ನಿಮ್ಮ ಆರೋಗ್ಯಕ್ಕೇ ಹಾಳು, ಓಕೆನಾ. ಅದಕ್ಕೋಸ್ಕರ ಕಲರ್ಫುಲ್ ಇಲ್ಲ ಅಂದ್ರೂ ನೀವೇ ಮನೇಲೇ ಮಾಡ್ಕೊಳ್ಳಿ, ಕಲರ್ ಎಲ್ಲ ಹಾಕೋದಕ್ಕೆ ಹೋಗಬೇಡಿ. ಸಾಸ್ಗಳು ಕೂಡ ಅಷ್ಟೇ, ನೀವೇ ಮನೇಲಿ ಮಾಡ್ಕೊಂಡು ತಿನ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನೀವು ಹೊರಗಡೆ ಈಗ ಸಾಸ್ಗಳೆಲ್ಲ ಹಾಕಿ ಮಾಡ್ತಾರಲ್ವ, ಅದನ್ನು ತಿನ್ನೋ ಬದಲು ನೀವು ಇದನ್ನು ಮಾಡ್ತೀನಿ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗೆಯೇ ಏನಂತೀವಿ, ತಿಂದು ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಓಕೆನಾ. ಇವಾಗ ಈ ಮಸಾಲೆಯನ್ನು ಕುದಿಸ್ಕೊಳ್ಬೇಕು, ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸ್ಕೊಳ್ಬೇಕು. ಇದೀಗ ರೆಡಿ ಮಾಡ್ತಾ ಇದ್ದೇವೆ ನೋಡಿ. ಆಯಿಲ್ ಹಾಕಿದ್ದೇವೆ, ಆಯಿಲ್ ಹಾಕಿ ಆದ ನಂತರ ನೀರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಕ್ಯಾಪ್ಸಿಕಮ್, ಓಕೆ. ಇದಿಷ್ಟೇ ಬೇಕಾಗಿರೋದು. ಇದಿಷ್ಟು ಹಾಕಿ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು. ನೋಡಿ, ಇದು ಕುದೀತಾ ಇದೆ ಮಸಾಲೆ, ಓಕೆನಾ. ನಿಮ್ಗೆ ನೋಡಿದಾಗ ಇದು ನೀರು ಥರ ಅನಿಸುತ್ತೆ, ಬಟ್ ಇದು ಗಟ್ಟಿಯಾಗುತ್ತೆ, ಯಾಕಂದರೆ ಇದಕ್ಕೆ ನಾವು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಗಟ್ಟಿಯಾಗುತ್ತೆ ಅದು. ಇವಾಗ ಮಸಾಲೆ ಕುದಿಸಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕು, ನೋಡ್ಕೊಂಡು ಹಾಕಿ ಎಷ್ಟು ಬೇಕು ಅಂತೇಳಿ. ಇದಿವಾಗ ನಿಮ್ಗೆ ನೋಡಿದಾಗ ಅನಿಸುತ್ತೆ, ಅಯ್ಯೋ ಇದು ನೀರು ಥರ ಇದೆ ಅಲ್ಲ ಅಂತ, ಬಟ್ ಅದು ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ದಪ್ಪ ಆಗುತ್ತೆ ಅದು. ಸೊ ಇವಾಗ ಗೋಬಿಯನ್ನು ಹಾಕ್ತಾ ಇದ್ದಾರೆ ನೋಡಿ. ಇವಾಗ ನೀವು ನೋಡಿದಾಗ ಈ ಥರ ಅನಿಸುತ್ತೆ, ಬಟ್ ಇದೆಲ್ಲ ಮಿಕ್ಸ್ ಆದಾಗ ಯಾವ ಥರ ಆಗುತ್ತೆ ಅಂತೇಳಿ ನೀವೇ ನೋಡಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ತುಳುವಲ್ಲಿ ಹೇಳ್ತೀವಿ ಮುಖ ಸೆಟ್ಟುನ ಅಂತೇಳಿ, ಆ ಥರ ಆಗಲ್ಲ. ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ತಿಂದಂದರೆ ಸ್ವಲ್ಪ ತಿಂದಾಗ ಸಾಕು ಅಂತ ಅನಿಸುತ್ತೆ ಹೊರಗಡೆದೆಲ್ಲ, ಬಟ್ ಈ ಥರ ನೀವು ಮಸಾಲೆ ಮಾಡ್ಕೊತೀನಿ ನಿಮ್ಗೆ ಆ ಥರ ಅನಿಸೋದೇ ಇಲ್ಲ, ಓಕೆನಾ. ಸೊ ಇವಾಗ ಮತ್ತೆ ಸ್ವಲ್ಪ ಮಸಾಲೆ ಹಾಕ್ತಾ ಇದ್ದಾರೆ, ಅಂದರೆ ಇದು ಕುದಿಸಿರೋದ್ರಿಂದ ನಿಮಗೆ ಬೇಕಾದಾಗ ಮಸಾಲೆಯನ್ನು ಹಾಕೋಬೋದು. ಇದು ನಿಮಗೆ ಆಪ್ಷನಲ್, ಡಾರ್ಕ್ ಸೋಯಾ ಸಾಸ್ ಅಂದರೆ ಹಾಕೋಬೋದು, ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ, ಇದೇನು ತೊಂದರೆ ಇಲ್ಲ. ಜಾಸ್ತಿ ಏನು ಹಾಕಲ್ಲ, ಲೈಟಾಗಿ ಸ್ವಲ್ಪ ಕಾಲಷ್ಟು ಹಾಕ್ಕೊಳ್ಬೇಕಷ್ಟೇ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೋಡಿ, ಇವಾಗ ರೆಡಿ ಆಯಿತು ಗೋಬಿ ಮಂಚೂರಿಯನ್. ಸೊ ನೋಡಿ ಎಷ್ಟು ಡ್ರೈ ಆಗಿ ಬಂದಿದೆ ಅಂತ. ಜಾಸ್ತಿ ಮಸಾಲೆ ಕೂಡ ಹಾಕೋದಕ್ಕೆ ಹೋಗಬೇಡಿ, ಅದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಬಟ್ ಇದು ಮನೇಲೇ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ, ಏನು ಅಷ್ಟೊಂದು ದೊಡ್ಡ ಇದೇನು ಆಗಲ್ಲ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಇದೆ ಅಷ್ಟು ಕ್ವಾಂಟಿಟಿಯನ್ನು ನೋಡಿಕೊಂಡು ನೀವು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಹುಳಿ ಇತ್ತು ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಆಮೇಲೆ ಹುಳಿ ಆಗಿಬಿಡುತ್ತೆ. ಇದಕ್ಕೆ ಬೇರೆ ಯಾವುದೇ ಸಾಸನ್ನು ಬಳಸಿಲ್ಲ ನೋಡಿ. ಗೋಬಿ ಮಂಚೂರಿಯನ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು, ಬೇಕು ಅಂತಿದ್ರೆ ಈರುಳ್ಳಿ ಕೂಡ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ.
ಇದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಸೊ ಮತ್ತೇನು ಗೊತ್ತಾ, ಹೊಟ್ಟೆ ಫುಲ್ಲಾದಾಗೇನು ಅನಿಸಲ್ಲ, ಆಮೇಲೆ ಏನು ಗ್ಯಾಸ್ಟ್ರಿಕ್ ಥರನೂ ಏನೂ ಆಗಲ್ಲ. ಸೊ ನೋಡಿ ನನ್ನ ಮಗಳು ತಿಂತಾ ಇದ್ದಾಳೆ ನೋಡಿ. ಈ ಥರ ಮಕ್ಕಳಿಗೆ ಮನೇಲೇ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ಹೊರಗಡೆ ಫುಡ್ ಬೇಕು ಅಂತೇಳಿ ಇದು ಮಾಡಲ್ಲ. ಸೊ ನಾವು ಅವಳಿಗೆ ಹೊರಗಡೆ ಕೊಡೋದಿಲ್ಲ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.